ನನ್ನ ಹೆಸರು ಅಕ್ರಮ್ ಇಪ್ಪೇರಿ. ನಾವು ನೆಟ್ಸಪ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಪುನಾದಿಂದ ಬಂದಿವಿ. ಈ ತೋಟ ಸಂದೀಪ್ ಪತ್ರವಿಂದ ತೋಟ ಲೋಡ್ಸೂರ ಗೋಕಾಕಿಂದ ಎಷ್ಟು ಕಿಲೋಮೀಟರ್ ಆಗೋದ? ಇಲ್ಲಿಂದ 3 ಕಿಲೋಮೀಟರ್ ಬರೀ ಲೋಡ್ಸೂರ್ ಅಂತ ಊರಿದ. ಮತ್ತ ಇವರು ಸಂತೋಷ ಬೆನ್ಗಿ ಅಂತ ಇವರು ಪ್ರಾಡಕ್ಟ್ ಯೂಸ್ ಮಾಡ್ಯಾರ. ಅವ್ರ ಆಫೀಸ್ನಾಗ ಅವ್ರು ಕೆಲಸ ಮಾಡ್ತಾರ. ಮತ್ತ ಇವ್ರ ಮುಖಾಂತರ ನಮ್ಮ ಇದು ಹೊಲಗ ಪ್ರಾಡಕ್ಟ್ ಬಂದೈತಿ. ಮತ್ತೆ ಇವ್ರ ಪ್ರಾಡಕ್ಟ್ ಯೂಸ್ ಮಾಡ್ಯಾರ. ಮತ್ತೆ ಇವ್ರ ಪ್ರಾಡಕ್ಟ್ ಯೂಸ್ ಮಾಡಂತಾರ ಇವ್ರಿಗೆ ಹೆಂಗ್ ರಿಸಲ್ಟ್ ಬಂದೈತಿ, ಮತ್ತ ಯಾರ ತರ ಯೂಸ್ ಮಾಡ್ಯಾರ ಅಂತ ನಾವು ಕೇಳೋನು. ಸರ್ ನಿಮ್ಮ ಹೆಸರು ಪೂರ್ತಿ ಹೇಳ್ರಿ. ಸರ್ ಸಂತೋಷ್ ಬೆನ್ಗಿ ಅಂತ ಹೇಳ್ರಿ. ಸಂದೀಪ್ ಸರ್ ತಕ್ಕ ಕೆಲಸ ಮಾಡ್ತಾರೆ. ಇವಾಗ ನೀವು ಏನು ಕೊಟ್ಟಿಲ್ಲ ನಿಮ್ಮ ಪ್ರಾಡಕ್ಟ್ಸ್ ಸರ್, NPK ಅಂತ ನಿಮ್ಮ ಪ್ರಾಡಕ್ಟ್ ಮಾಡಿರಲ್ಲ ಸರ್. ಆ ಪ್ರಕಾರ ನಾವು ಏನೇನು ನೀವು ಡೋಸೇಜ್ ಹೇಳಿಲ್ಲ, ಡೋಸೇಜ್ ನಾವೆಲ್ಲ ಕೊಟ್ಟಿವಿ ಸರ್. ಅಥವಾ ಏನಿಲ್ಲ ಎರಡನೇ ಮಾತ್ರ ಎಲ್ಲ एकदम ಅಲ್ಟಿಮೇಟ್ ಕೊಟ್ಟಾರೆ ಹುಡುಗರು, ಎಲ್ಲ ಫಾಲೋಅಪ್ ಮಾಡಿವ್ರಿ. ನಿಮ್ಮ ಕಂಪ್ನಿಯಿಂದನೂ ಒಂದಿಬ್ರು ಬಂದು ಹೇಳ್ತಿದ್ರಿ, ನಾಗಮ್ಯಾಗ ಹೇಳ್ಯಾರ ಸರ್ ನಮ್ಗೆ. ಟೈಮ್ ಬಂದೆಲ್ಲ ಹೇಳ್ಯಾರ. ಈಗ 2 ಸ್ಪ್ರೇ ಆಗ್ಯಾವ್ರಿ. ಸ್ಪ್ರೇ ಆಗಿಲ್ರಿ, ಒಂದು ಆಗಿಲ್ರಿ. ಒಂದು ಕಡೆ ಅರ್ಧ ಆಗೈತೆ ಅಷ್ಟೇ ರೀ. ಬಿಟ್ರೆ ಡೋಸ್ 4 ಡೋಸ್ ಮುಗಿಸಿವ್ ನಾವು. ನೀವು ಭೂಮಿಗೆ ಏನ್ ಬಿಡೋದಂತ ಎಲ್ಲ ಬಿಟ್ಟು ಡೋಸ್ ಮಾತ್ರ ಒಂದು ನಮ್ಮ ಮಿಸ್ಟೇಕ್ ಏನು ಉಳಿದಾರ. ಸರ್ ಕೆಮಿಕಲ್ ನೀವು ಸರ್ಕಾರಿ ಗೊಬ್ಬರ ಏನು ಹಾಕಿರಿ? ಯಾವ ಒಂದು DAP ಕಾಳು ಹಾಕಿಲ್ರಿ, ಒಂದು ಯೂರಿಯಾ ಕಾಳು ಹಾಕಿಲ್ರಿ. ಇನ್ನೂ ನಮ್ಮ ಹಾಕಿದಂದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ NPK ಬಿಟ್ಟು ಯಾವ ಪ್ರಾಡಕ್ಟ್ ಬೇಕಿತ್ತು ಯಾವ ಸರ್. ಇದು ಎಷ್ಟು ಸಲ ಬಿಟ್ಟಿರಿ ನೀರ್ನ್ಯಾಗ? 4 ಸಲ ಬಿಟ್ಟಿರಿ. 4 ಸಲ ಬಿಟ್ಟಿರಿ. ಪ್ರತಿ 25 ದಿವಸ ಹೇಳಿದ್ರಿ ನೀವು ರೀ. ಅದ್ರ ಪ್ರಕಾರ 4 ಸಲ ಬಿಟ್ಟತ್ರಿ ಸರ್. ಇದು ಎಷ್ಟು ತಿಂಗಳ ಕಬ್ಬ ಐತಿ ಸರ್? ಇದು 8 ತಿಂಗಳ ಕಬ್ಬತ್ರಿ. ಆಮೇಲೆ ನಾ ಪ್ರಾಡಕ್ಟ್ ಕೊಡೋ ಟೈಮ್ ನಿಮ್ದು ರಿಪೋರ್ಟ್ ಕೇಳಿ ಸರ್. ಈ ರಿಪೋರ್ಟ್ ನಿಮ್ದು ರಿಪೋರ್ಟ್ ಅದೊಂದು ಫಾಲ್ಟ್ ಇತ್ತು. PH ರಿಪೋರ್ಟ್ ಐತಿ ಸರ್. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಸರ್. ಇಲ್ಲಿ ನಮ್ಮ ಜಮೀನ್ ಈ ರೋಹಿಣಿ ಬಯೋಟೆಕ್ ಅವ್ರ ಪ್ರಕಾರ ನಮ್ಮ ಇದ್ರೊಳಗ್ರಿ ಈ ಸರ್ ನಮ್ಮ ಇದು ಮಾಡಿದ ಈ ರಿಪೋರ್ಟ್ ಪ್ರಕಾರ ಸರ್ ನಮ್ಮ ಹೊಲದಾಗ್ರಿ ಈ ಸದಕ್ರಿ ಮತ್ತ ಕಾಟನ್ ಬಿಟ್ಟರೆ ಏನು ಬೆಳೆಯಂಗಿಲ್ಲ ಸರ್. PH 9.5 ಸಾಯಿಲ್ PH ರೀ, ನಾಟ್ ವಾಟರ್. ಇದು ಸಾಯಿಲ್ PH ಇದ್ರ ಅದ್ರ ಪ್ರಕಾರ ಏನು ಬೆಳೆಯಾಕ ನಮ್ಗೆ ಶಕ್ತಿ ಇಲ್ರಿ. ಅಂತ ಟೈಮ್ನಾಗ ನೆಟ್ಸಪ್ ನಿಮ್ ಕಂಪ್ನಿ ಅಂತ್ರಿ ಒಂಟ ಬಡವರ ಬಂದು ನಾ ಮಂತ್ರಿ ಜಸ್ಟ್ ಕಂಪ್ನಿ ಕೊಟ್ರಿ. ನೀವೇನ್ ಹೇಳಿದ್ರ ಅದ್ರೊಳಗೆ ನಾವು ಒಂದು ಬಿಟ್ಟಿಲ್ರಿ. ಪರ್ಫೆಕ್ಟ್ ನಾವು ಮಾಡಿವ್ರಿ. ಈಗ ಅದ್ರ ರಿಸಲ್ಟ್ ನಾವು ಹೊಲ್ದಾಗ ನಾವು ಸ್ವತಃ ನಾವು ನೋಡಕತ್ತೀವಿ. PH ನಾವ್ ಹೇಗತ್ತೆ ನಮ್ಮ ನಮ್ಮ ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ ಕ್ಯಾರಿಂಗ್ ಕೆಪಾಸಿಟಿ, ಆ ನಂತರ PH ಲೆವೆಲ್ ಮೇಂಟೈನ್ ಮಾಡ್ತದ, ಆ ನಂತರ ಹುಟ್ಟೋದಕ್ಕೆ ಹೆಲ್ಪ್ ಮಾಡ್ತದ. ಆ ತರ ನಾ ಹೇಳ್ತಾರ PH ಲೆವೆಲ್ ಮೇಂಟೈನ್ ಮಾಡಿದ್ದ ನಿಮ್ಗೆ ಎಲ್ಲ ಸ್ಯಾಟಿಸ್ಫೈ ಯಾಕಂದ್ರೆ ಈಗ ಭೂಮಿ ಮೊದಲು ನಮ್ದು ಬಿಗಿತಿದ್ರಿ. ಈಗ ಮಲ್ಚಿಂಗ್ ಬೆಸ್ಟ್ ಆಗೈತ್ರಿ. ಏಕದಮ್ ಮಣ್ಣ ಚಾ ಪುಡಿದಂಗ ಆಗ್ಬಿಟ್ಟಿದ್ರಿ. ಹೆಂಟು ಹೊಡಿದಕ್ಕೆ ನಮ್ಗೆ ಹೊಲ್ದಾಗ್ರಿ ಈ ಬರೀ ಒಂದ್ ಟೈಪ್ ಮಣ್ಣು ನಿಮ್ದು ಏನೇ ಎರಿ ಉಳಿದ ಅಂತ ಬಂದು ಗೊತ್ತಾಗಿಲ್ರಿ. ಬರ್ಬೋದ್ರಿ ಮುಂದೆ ಇನ್ನೊಂದು ವರ್ಷ ಯೂಸ್ ಮಾಡಿದ್ರಿ. ಅದ್ರ ಮಣ್ಣು ಮಾತ್ರ एकदम ಸಾಫ್ಟ್ ಆಗಿಬಿಡುತ್ತೆ ಸರ್. ಈಗ ಕಮಿಟಿ ಒಂದು 22 ಮರಿ ಆಗ್ಯಾವ್ರಿ. ಒಂದ್ ಗದಿಗೆ 22 ಮರಿ ಆಗ್ಯಾವ್ರಿ. ಇದು ನಮ್ದು ಇದ್ರಿ ಹಿಸ್ಟ್ರಿ ಇದ್ರಿ. ನಮ್ ಹೊಲ್ದಾಗಿಂದ ಹಿಸ್ಟ್ರಿ ಇದ್ರ ಇಲ್ಲಿ ಆಜುಬಾಜು ಗೊತ್ತಿಲ್ರಿ. ಈ ಹೊಲ್ದಾಗ ಮಾತ್ರ ಹಿಂಗೆ ಯಾವತ್ತು ಬೆಳೆದ್ರಿ, ನಾವು ಬೆಳೆದಿಲ್ರಿ. 7 ವರ್ಷ ಮಾಡಕತ್ತೀರಿ ಅದನ್ರಿ. ಜನಕ್ಕೆ ಯಾವ್ದಾರ ಬಂದ್ ನೋಡೋಣ ಸರ್. ಬರ್ಲ ಒಳಗೆ ಬರ್ಲಿ. ಇಲ್ಲಿ ಒಂದು 2 3 4 5 6 7 8 9 10 11 12 13 14 15 16 17 ಇದೊಂದು 18 ರೀ. 19 ರನ್ನಿಂಗ್ ಐತ್ರಿ. 19 ಗಣಿಕೆ ಅದಾವ ರೀ ಸದ್ದ ರೀ. 8 ಟೋಟಲ್ ಆರ್ಗ್ಯಾನಿಕ್ ಅಂದ್ರೆ ಏನು ಕಟ್ಟಿರಿ ಸರ್. ಪ್ಯೂರ್ ಆರ್ಗ್ಯಾನಿಕ್ ರೀ. DAP ಏನು ಯೂಸ್ ಅಂತೂ ಮಾಡಿರಿ ಸರ್. ಮತ್ತು ಮುಂದೆ ಈ ರೀತಿ ಬರಕತ್ತಂದ್ರೆ ಫ್ಯೂಚರ್ ಮಾಡೋ ಗರಜ್ ಸರ್ ನಾವು. ಸರ್. ಮತ್ತೆ ಈಗ ನಿಮ್ಮ ಈ ಲೆಕ್ಕದಲ್ಲಿ ನಿಮ್ದು 1 ಎಕರೆಗೆ ಇದ್ದ ಎಷ್ಟು ಬರೋದಂತ ನಿಮ್ಗೆ ಅನಿಸಿದ್ರೆ? ನೋಡಿ ನಾವು ತೆಗೆದಿದ್ವಿ 30-35 ಸಿಗುದ್ರಿ. ಇನ್ನ ಇಲ್ಲ ಅಂತಂದ್ರೆ ಒಂದು 45-50 ಮಿನಿಮಮ್ ನಾವು ವಿಚಾರ ಮಾಡಿವ್ರಿ. ಹೊರಾನು 35 ಗುಂಟೆ ಅಷ್ಟೈತ್ರಿ. ನಮ್ದಂದ್ರೆ ನಾವು ಹೇಳಿ ಪ್ರಕಾರ 25-40% ನಿಮ್ದು ನಕ್ಕಿ ಆಗ್ಬೋದು ಸರ್. ಯಾಕಂದ್ರೆ ಅದ್ರಾಗೂ ಮತ್ತೆ ನಮ್ಮ ಸ್ಪ್ರೇ ಆಗೋದು ಆದ್ರೆ ಒಂದೇ ಸಲ ಹೊಲಗ ಆಗಿಲ್ಲ. ಅದು ಅರ್ಧ ಆಗೈತ್ರಿ. 1% ಆಗೈತ್ರಿ. ಅದು ಟ್ರಯಲ್ ಬೇಸಿಸ್ ಕೊಟ್ಟಿದ್ರಿ. ಅದಷ್ಟ ಅಂದ್ರೆ 3 ಸಲ ಸ್ಪ್ರೇ ಆಗ್ತದಂದ್ರೆ ನಾವು ಮತ್ತೆ ಇವ್ರಿಗೆ ಹೆಚ್ಚಂದ ಇದ್ ಮಾಡ್ಬೋದು. ಮತ್ತೆ ನಿಮ್ ಕಂಪ್ನಿ ಗೊಬ್ಬರನಾಗ್ರಿ 2 ನಾವು ಗೊಂಜಾಳ ತಗೊಂಡಿರಿ. ಇಲ್ಲಿ ಲೋಕಲ್ದಾಗ ನಮ್ ಗೊಂಜಾಳ ನಮ್ಗತ್ತೆ ಯಾವ ಮುಸ್ಲಿ ಬಂದಿರ್ಕಿಲ್ರಿ. ಅದ್ರದ್ದು ಫೋಟೋ ತೋರಿಸ್ತಾನ ನಿಮ್ಗ್ರಿ. ಆಮೇಲೆ ಸದಕನು ನಾವು ಆರ್ಗಾನಿಕ್ ತೆಗೋದ್ರಿ. ಈ ವರ್ಷ ಟೋಟಲ್ ನಾವ್ ತೆಗ್ದಿದ್ ಆರ್ಗಾನಿಕ್ ಒಳಗ್ರಿ ಸದಕ್ರಿ 2 ಪೀಕ್ ಗೊಂಜಾಳ ರೀ. ಆಮೇಲೆ ಮೆಣಸಿನಕಾಯಿ ಟೊಮ್ಯಾಟೊ ರೀ. ಒಟ್ಟು 4 ಟೈಪ್ ರೀ. ಪ್ಲಸ್ ಇದೊಂದು 5ನೇದು ರೀ. 5 ಎಲ್ಲ ಟೋಟಲ್ ಆರ್ಗಾನಿಕ್ ಮಾಡೋದ್ರಿ. ಎಲ್ಲರಿಗೂ ನಿಮ್ಗೆ ಒಳ್ಳೆ ಬಂದದ. ಮಸ್ತ್ ರೀ.
ಮತ್ತೆ ನಾನು 4 ಮಂದಿಗೆ ಹೇಳಿ ಮತ್ತೆ ಯೂಸ್ ಮಾಡಿ ಈ ತರ ನೀವು ಯೂಸ್ ಮಾಡಿರಲ್ಲ, ಇದು ಈ ತರ ನಿಮ್ದು ಡೆಲಿವರಿ ಬಂದೈತೆ, ಈ ಎಲ್ಲ ನೋಡಿ ನೀವು ಬೇರೆ ರೈತರು ಬಂದ್ರಿಗೆ ನೀವು ಏನ್ ಅಭಿಪ್ರಾಯ ಕೊಡ್ತಾರೆ? ಅಭಿಪ್ರಾಯಕ್ಕೇನ್ರಿ ಮೊದಲು ಫಸ್ಟ್ ಪೈಲಿ ಹೊಳ ತೋರಿಸ್ರಿ ಹಾ ರೀ. ಅವ್ರು ಮಾಡೋದ್ರ ಯಾಕೆ ಮುಂದಿನ ಪಟ್ಟಿ ನೋಡ್ತಾರ ಅವ್ರು, ನಮ್ಮ ಬಾಜುಕಿನ ಪಟ್ಟಿ ನೋಡ್ ಕರ್ನಾಟಕ ಪಟ್ಟಿ ನೋಡಲ್ರಿ ಅವ್ರು. ಬರ್ಬೋದು ಆ ಮಣ್ಣಿಗೆ ಇದೇ ಮಣ್ಣಿಗೆ ಬಾಳ ಫರಕ್ ಐತ್ರಿ. ಬೇಕಾದ್ರೆ ಬಂದ್ ಚೆಕ್ ಮಾಡ್ರಿ, ಇಮಿಡಿಯೇಟ್ಲಿ ಅವರ ಪರೀಕ್ಷೆ ಮಾಡಿದ್ರಿ, ಅವ್ರ ನೋಡ್ರಿ. ಯಾಕಂದ್ರೆ ರೈತರು ಮಾತೇ ಕೇಳ್ತಾರ್ರಿ, ಯಾವ ಚಿಕ್ಕ ಮಾತು ಅಂತ. ಬರೋબર ಸರ್. ಪ್ರಾಕ್ಟಿಕಲಿ ಅವ್ರು ನೋಡೋದ್ರ ಮಟ್ಟ ಗೊತ್ತಾಗುದು. ಬರೋબર ಸರ್. ಇದು ನಮ್ದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ, ನಿಮ್ ಕಂಪನಿ ಜೊತೆ. ಈ ತರ ನಮ್ಮ ಸಂತೋಷ್ ಬನ್ಗಿಯವರು ನಮ್ಮ ನೆಟ್ಸಪ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಬಯೋಫಿಟ್ ರೇಂಜ್ ಇದ್ದ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದಾರ. 4 ಸಲ ಇದು ಪೂರ್ತಿ ಡೋಸ್ ಮಾಡಿ ಈ ತರ ಇವ್ರಿಗೆ ರಿಸಲ್ಟ್ ಬಂದತ್ತೆ. ಮತ್ತು ಇವರು ತಿಳುವಳಿಕೆ ರೈತರಿಗೆ ಹಾಕ್ತಾರ. ಮತ್ತು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.